ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆಯ ವಿವಿಧೆಡೆಯಲ್ಲಿ ಅದ್ದೂರಿಯಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ PSI ವಿಜಯಕೃಷ್ಣ, ಪದವಿ ಪೂರ್ವ ಕಾಲೇಜಿನಲ್ಲಿ YD ಲಕ್ಷ್ಮೀದೇವಿ ಅಣ್ಣಪ್ಪ, ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ P ಕೆಂಚಮ್ಮ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ SDMC ಅಧ್ಯಕ್ಷ ಖಾಜಾ ಹುಸೇನ್, ಸಹಕಾರಿ ಸಂಘದಲ್ಲಿ ಅಧ್ಯಕ್ಷ ಇಟಗಿಹಳ್ಳಿ ಬಸವರಾಜ್ ಧ್ವಜಾರೋಹಣ ಮಾಡಿದರು. ಮುಖಂಡರಾದ ಐ ಸಲಾಂ ಮಾತನಾಡಿ, ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದರು. ದೇಶಕ್ಕಾಗಿ ನಾವು ಹೋರಾಡೋಣ, ನಾವೆಲ್ಲ ಒಂದೇ ದೇಶದ ಅಭಿವೃದ್ಧಿಗಾಗಿ ದುಡಿಯೋಣ ಎಂದು ಹೇಳಿದರು. ಮುಖ್ಯ ಶಿಕ್ಷಕರಾದ M ಮಾಲ್ತೇಶ್ ಪಾಟೀಲ್ ಮಾತನಾಡಿ, ಸೈನಿಕ ಬಲಿದಾನದಿಂದ ನಮ್ಮ ದೇಶ ಸುಭದ್ರವಾಗಿದೆ. ನಮ್ಮ ಅನೇಕ ಹೋರಾಟಗಾರರಂತೆ ನೀವು ಒಳ್ಳೆಯ ಹೋರಾಟಗಾರರು, ಒಳ್ಳೆಯ ವ್ಯಕ್ತಿಗಳಾಗಿ ಮಕ್ಕಳೇ. ನಮ್ಮ ಇಚ್ಛಾಶಕ್ತಿಗಿಂತ ದೇಶದ ಹಿತಾಸಕ್ತಿ ಮುಖ್ಯ ಎಂದು ಬಾಳಿ. ಜನನಿಗಿಂತ ಜನ್ಮಭೂಮಿ ದೊಡ್ಡದು, ನಾವೆಲ್ಲರೂ ಸೇರಿ ಒಂದಾಗಿ ದೇಶ ರಕ್ಷಣೆ ಮಾಡೋಣ ಎಂದು ಹೇಳಿದರು. ಈ ಸಮಯದಲ್ಲಿ ಶಾಲಾ ಮಕ್ಕಳು ಘೋಷಣೆ ಕೂಗುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ P ಕೆಂಚಮ್ಮ, ಲಕ್ಷ್ಮೀ ನರಸಿಂಹ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷ YD ಲಕ್ಷ್ಮೀದೇವಿ ಅಣ್ಣಪ್ಪ, SDMC ಅಧ್ಯಕ್ಷ ಖಾಜಾ ಹುಸೇನ್, ಉಪಾಧ್ಯಕ್ಷ ನೀಲಾಂಬಿಕಾ ಬಸವರಾಜ್, ಮುಖಂಡರಾದ ಐ ಸಲಾಂ, P ಹಾಲೇಶ್, SDMC ಸದಸ್ಯರಾದ ನಿಂಗಪ್ಪ, ಬರ್ಕತ್, ಶ್ರುತಿ, ಫರ್ಜಾನಾ ಬಾನು, ಅನಿತಾ, ಅಶೋಕ್, ವಜೀರ್ ಅಹ್ಮದ್, ರಹಮತುಲ್ಲಾ, ದಾನಿಗಳಾದ ದಸ್ತಗೀರ್ ಸಾಹೇಬ್, ಈಡಿಗರ ಗೀತಾ ಅಜ್ಜಯ್ಯ, ರಂಗಪ್ಪ, ಮುಖ್ಯ ಗುರುಗಳಾದ M ಮಾಲ್ತೇಶ್ ಪಾಟೀಲ್, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, SDMC ಸರ್ವ ಸದಸ್ಯರು, ಪೊಲೀಸ್ ಸಿಬ್ಬಂದಿಗಳು, ಸಹ ಶಿಕ್ಷಕರು, ಊರಿನ ಗ್ರಾಮಸ್ಥರು, ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. $1,00,000